ಲದಾಖ್ ಸೀರೀಸ್ ಡೇ 6 ಲದಾಖ್ ಟು ನುಬ್ರಾ ವ್ಯಾಲಿ. ಇವತ್ತಿನ ರೂಟ್ ಕ್ರೇಜಿ ಐತಿ. ಇವತ್ತು ನಿಮಗೆ ಬೇರೆ ಬೇರೆ ಭೂ ಪ್ರದೇಶಗಳನ್ನು ತೋರಿಸ್ತೀನಿ ಅಂದ್ರೆ ಟೆರೆನ್ಸ್ ಬರೀ ಹೋಗೋಣ. ಫಸ್ಟ್ ಚೆಕ್ಕಿವಿ ಕಾರ್ದೊಂಗ್ಲಾ ಪಾಸ್, ವರ್ಲ್ಡ್ ಸೆಕೆಂಡ್ ಹೈಯೆಸ್ಟ್ ಮೋಟರಬಲ್ ರೋಡ್. ಅಲ್ಲಿ ನಮ್ಮ ರಾಷ್ಟ್ರ ಹಾಗೂ ರಾಜ್ಯ ಬಾವುಟ ಹಾರಿಸಿ ಜಯಕಾರ ಹಾಕಿ ಮುಂದೆ ಹೋಗೋಕ ಫುಲ್ ಕೂಲ್ ಸ್ಟಾರ್ಟ್ ಆಕೈತಿ. ಆಜು ಬಾಜು ಈ ಬರಪ್ ನೋಡಿದ್ರ ನಿಮ್ಗೂ ಗೊತ್ತಾಕೈತಿ. ಅದನ್ನ ದಾಟಿ ನೆಕ್ಸ್ಟ್ ಸ್ಟಾಪ್ ನಾರ್ತ್ ಪುಲ್ಲು. ಕಂಪ್ಲೀಟ್ ಸೀನ್ ಚೇಂಜ್ ಇಲ್ಲಂದ್ರು. ಈ ಕ್ಯೂಟ್ ನಾಯಿಗಳ ಜೊತೆ ಆಟ, ಮಸ್ತ್ ಗ್ರೀನರಿ, ಸಣ್ಣ ನೀರಿನ ಜರಿ ಮಸ್ತ್ ಇತ್ತು. ಆದ್ರ ಅಲ್ಲಿ ಮುಗಿಸ್ಕೊಂಡು ಮುಂದಕ್ಕಿವಿ ಚಾ ಬ್ರೇಕ್ ಸಂಬಂಧ ಬೈಕ್ ಪಾರ್ಕ್ ಮಾಡಿ ಒಳಗ್ ಹೋಗಿ 5 ನಿಮಿಷ ಆಗಿರಲ್ಲ ಸ್ಯಾಂಡ್ ಸ್ಟೋನ್ ಸ್ಟಾರ್ಟ್ ಆಗೈತಿ. ಯಪ್ಪ ಏನ್ ಗ್ರೇಟ್ ಎಸ್ಕೇಪ್ ನಮ್ದಂದ್ರು. ಇಲ್ಲ ಅಂದ್ರೆ ಇದ್ರ ಸಿಕ್ಕೊಂಡಿದ್ರೆ ಏನಾಗಿರ್ಬಾರ್ದು ನಮ್ ಹಾಲತ್ತ. 20 ನಿಮಿಷ ಇತ್ತು ಹೆಚ್ಚು ಕಮ್ಮಿ ಅಂದ್ರು. ಸೊ ಆಮೇಲೆ ಹಿಮಾಲಯನ್ ಮರುಭೂಮಿ ಕಡೆ ನಮ್ ಪಯಣ ಶುರು ಆಕೈತಿ. ಏನ್ ಅಲ್ಟಿಮೇಟ್ ವ್ಯೂ ಇತ್ತು ಇದು ಸೀರಿಯಸ್ಲಿ. ಇಲ್ಲಿ ನೋಡಕ್ಕೂ ಅಲ್ಲಿ ಡೈರೆಕ್ಟ್ ನೋಡಕ್ಕೂ ಭಾಳ ಡಿಫ್ರೆನ್ಸ್ ಐತಿ. ನೆಕ್ಸ್ಟ್ ಲೆವೆಲ್ ಮಾತ್ರ ಅದ್ ನೋಡಕ್ಕೂ. ಆಕ್ಚುಲಿ ಈ ಲೊಕೇಶನ್ಗೆ ಬಿಫೋರ್ 5 ಬರ್ಬೇಕಂತ ಪ್ಲಾನ್ ಆಗಿತ್ತು. ಬಟ್ ಕೆಟ್ಟ ಕಾಲಿನ ಪ್ರಭಾವ ನಮ್ಮ ಮ್ಯಾಲ ಕಂಟಿನ್ಯೂ ಇದ್ದಿರ ಕಾರಣ ಎಲ್ಲಾ ಕಡೆ ಅಡೆತಡೆಗಳ ಸಂಬಂಧ ಸ್ವಲ್ಪ ಲೇಟ್ ಆಗ್ತಿಲ್ ಬರೋದು. ಮರುಭೂಮಿ ಅಂದ್ರೆ ಒಂಟಿ ಬೇಕಲ್ಲ ಮತ್ತ. ಆದ್ರೆ ಇಲ್ಲಿ ಡಬಲ್ ಹಂಪ್ ಇರೋ ಒಂಟಿಗಳು ನೋಡ್ಬೋದು ನೀವು. 5ಕ್ಕೆ ರೀಚ್ ಆಗ್ಬೇಕಾಗಿದ್ ನಾವ 7:30 ರೀಚ್ ಆಕ್ಕಿವಿ. 2.5 ತಾಸು ಡಿಲೇ ಆಗಿದ್ರಿಂದ ಸ್ವಲ್ಪ ಕತ್ಲಾಗ್ ಬರ್ಬೇಕಾಯ್ತು. ಒಂದ್ ರೀತಿ ಮಜಾನೇ ಬಂತು ಅದು. ಆಮೇಲೆ ನಮ್ಮ ಸ್ಟೇ ರೀಚ್ ಆಗ್ತೀವಿ. ಫ್ರೆಶ್ ಆಗಿ ರಾತ್ರಿ 2 ಗೇಮ್ ಊನೋ ಆಟ ಆಡಿ ಊಟ ಮಾಡಿ ಮಕ್ಕೋತೀವಿ.